ಹಿಡನ್ ಟ್ರೆಷರ್ಸ್. ಈ ದಿವಸ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿಯ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯದ ಸತ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ಪ್ರಾರಂಭಿಸುವಾಗ ನಿನ್ನ ಅಮೂಲ್ಯವಾದ ಸಹಾಯ ಆಶೀರ್ವಾದವನ್ನು ನೀ ನಮಗೆ ಕೊಡು ಎಂದು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸಿಕೊಂಡು ನಿನಗೆ ವಿಧೇಯರಾಗಿ ಮುಂದುವರಿಯುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್. ನಾವು ಈ ದಿವಸದಲ್ಲಿ ಎಫೆಸದವರೆಗೆ ಬರೆದ ಪತ್ರದ ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಮುಖವಾದಂಥ ಪೀಠಿಕೆಯಾಗಿ ಅಥವಾ ಮುನ್ನುಡಿಯಾಗಿ ಕೆಲವು ವಿಷಯಗಳನ್ನು ನಾನು ಕಳೆದ ಬಾರಿ ಪ್ರಾರಂಭ ಮಾಡಿದೆ. ಇದರ ಕುರಿತು ಇನ್ನು ಕೆಲವು ವಿಷಯಗಳು ನಾವು ನೋಡೋಣ. ಯಾಕಂದರೆ ಇದಕ್ಕೋಸ್ಕರವಾಗಿ ನಾವು ಸ್ವಲ್ಪ ಸಮಯ ತಕ್ಕೊಂಡ್ರೆ ನಾವು ಎಫೆಸದ ಪತ್ರಕ್ಕೆ ನಾವು ಬರುವಾಗ ಅದರ ಅಧ್ಯಯನ ಅದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ವೆನ್ ವಿ ಗೋ ಥ್ರೂ ದ ಇಂಟ್ರೊಡಕ್ಷನ್ ಪ್ರಾಪರ್ಲಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಬುಕ್ ಆಫ್ ಎಫೆಷಿಯನ್ಸ್. ನಾನು ಕಳೆದ ಸಾರಿ ಒಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ, ಇನ್ನೊಂದು ಸಾರಿ ಅದನ್ನು ನಾನು ರಿಪೀಟ್ ಮಾಡ್ತೇನೆ. ಎಫೆಸದವರಿಗೆ ಬರೆದಂಥ ಪತ್ರವನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡುವಾಗ ನಾವು ಕೆಲವು ವಿಷಯಗಳನ್ನು ಗಮನಿಸ್ತೇವೆ. ನಾವು ಅಲ್ಲಿ ಕೆಲವು ಪದಗಳು ಹಾಗೆ ಅನೇಕ ಸಾರಿ ಉಪಯೋಗಿಸಲ್ಪಟ್ಟಿದೆ. ಒಂದನೇದಾಗಿ ಐಶ್ವರ್ಯ ಎಂಬಂಥ ಪದ ಸುಮಾರು 5 ಸಾರಿ ಬರ್ತದೆ. ಕೃಪೆ ಎಂಬಂಥ ಪದ 12 ಸಾರಿ ಬರ್ತದೆ. ಮಹಿಮೆ ಎಂಬಂಥ ಪದ 8 ಸಾರಿ ಬರ್ತದೆ. ಪೂರ್ಣತೆ, ಫುಲ್ನೆಸ್ ಎಂಬಂಥ ಪದ 6 ಸಾರಿ ಬಂದದೆ. ಅದು ಅಲ್ಲದೆ ಪ್ರಾಮುಖ್ಯವಾದಂಥ ಕೆಲವು ಹೇಳಿಕೆಗಳುಂಟು. ಯಾವುದದು? ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಈ ಪದ ಸುಮಾರು 15 ಬಾರಿ ಬಂದದೆ. ಕ್ರೈಸ್ಟ್ ಈಸ್ ದ ಸೋರ್ಸ್. ಯೇಸು ಕ್ರಿಸ್ತನು ನಮ್ಮ ಮೂಲ. ಕ್ರೈಸ್ಟ್ ಈಸ್ ದ ಸ್ಪಿಯರ್. ಆತ ನಮ್ಮ ಕಾರ್ಯಕ್ಷೇತ್ರ. ಕ್ರೈಸ್ಟ್ ಈಸ್ ದ ಗ್ಯಾರಂಟಿ ಆಫ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ನಮ್ಮೆಲ್ಲ ಆತ್ಮಿಕ ಆಶೀರ್ವಾದಗಳಿಗೆ ಯೇಸು ಕ್ರಿಸ್ತನೇ ನಮಗೆ ನಿಜವಾದಂಥ ಆ ಒಂದು ಗ್ಯಾರಂಟಿ ಅಥವಾ ಖಾತ್ರಿಯಾಗಿದ್ದಾನೆ. And those who are in him have access to all that he is and has. ಮತ್ತು ಯಾರು ಆತನಿಗೆ ಸೇರಿದ್ದಾರೋ ಅವರಿಗೆ ಈ ಎಲ್ಲ ಐಶ್ವರ್ಯ, ಕೃಪೆ, ಮಹಿಮೆ, ಪೂರ್ಣತೆ, ಕ್ರಿಸ್ತನಲ್ಲಿರತಕ್ಕಂಥ ಎಲ್ಲ ಆಶೀರ್ವಾದಗಳು ಇವುಗಳಿಗೆ ಅವರು ಬಾಧ್ಯಸ್ಥರಾಗಿದ್ದಾರೆ. ಆದ್ದರಿಂದ ನಾನು ಕಳೆದ ಸಾರಿ ಹೇಳಿದಂಥ ಜಿಪುಣೆಯ ಕತೆ ನಿಮ್ಮ ನೆನಪಿನಲ್ಲಿಟ್ಕೊಳ್ರಿ. ನಾವು ಆತ್ಮಿಕ ವ್ಯಕ್ತಿಗಳಾಗಿ ಜಿಪುಣೆಯರಾಗಿರಬಾರ್ದು, ಆದರೆ ಐಶ್ವರ್ಯವಂತರಾಗಿರಬೇಕೋ ಎಂಬುವಂಥದ್ದು ಭಕ್ತನಾದ ಪೌಲನು ಎಫೆಸದಲ್ಲಿರುವಂಥ ಆ ವಿಶ್ವಾಸಿಗಳಿಗೆ ಕೊಡುವಂಥ ಕರೆ. ವಿ ಆರ್ ರಿಚ್ ಇನ್ ಕ್ರೈಸ್ಟ್. ವಿ ಆರ್ ರಿಚ್ ಇನ್ ಕ್ರೈಸ್ಟ್. ನಾವು ಯೇಸುವಿನಲ್ಲಿ ಐಶ್ವರ್ಯವಂತರು. ಎಂಥ ಸಂದೇಶ ಅಲ್ವಾ? ಈ ದಿವಸದಲ್ಲಿ ನಾವು ದಾಟಿ ಹೋಗುತ್ತಿರುವಂಥ ದಿನಗಳು ಜನರು ಭಯದಲ್ಲಿದ್ದಾರೆ. ಅಯ್ಯೋ, ನಮ್ಮ ಬ್ಯಾಂಕಿನ ಡೆಪಾಸಿಟನ್ನೆಲ್ಲ ತಗೊಳ್ತಾರಂತೆ. ನಮ್ಮ ಕೈಯಲ್ಲಿ ಇನ್ನೂ ದುಡ್ಡಿರುವುದಿಲ್ಲ. ಬ್ಯಾಂಕಿನಲ್ಲಿ ಇಟ್ಟಂಥ ದುಡ್ಡಿನಲ್ಲಿ 10% ಮಾತ್ರ ಹಿಂದಕ್ಕೆ ಅವ್ರು ನಮ್ಗೆ ಕೊಡ್ತಾರಂತೆ.
ಈ ಭಯ ಜನರನ್ನು ಈಗಲೇ ಆವರಿಸಿಕೊಂಡಿದೆ. ಕೆಲವರಾಗಲೇ ಹಣ ಎಲ್ಲ ತಕ್ಕೊಂಡು ಏನಪ್ಪ ಚಿನ್ನ ತಗೊಳ್ಳುವ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಅಂದರೆ ಚಿನ್ನ ತಗೊಳ್ಳಿಕ್ಕೂ ಸುಲಭ ಇಲ್ಲ ಅವರಿಗೆ. ಆ ಚಿನ್ನ ತಗೊಳ್ಬೇಕಾದ್ರೆ ಬೇರೆ ಬೇರೆ ಆಧಾರಗಳನ್ನು, ಆಧಾರ್ ಕಾರ್ಡ್ ಇದೆಲ್ಲ ಕೊಡಬೇಕು. ಆಗ ನಿಮ್ಮನ್ನು ಹಿಡಿತಾರೆ, ದುಡ್ಡೆಲ್ಲಿಂದ ಬಂತು ಅಂತ. ನನ್ನ ಪ್ರಿಯರೇ, ಭಾಳ ಕಷ್ಟ ಆಗಿದೆ ಈ ದಿವಸದಲ್ಲಿ ಅನೇಕರಿಗೆ. ಈ ಲೋಕದಲ್ಲಿ ದುಡ್ಡು ಶೇಖರಣೆ ಮಾಡುವ ಜನರಿಗೆ ಬಹಳ ಸಂಕಟ ಆಗ್ತಾ ಉಂಟು. ಎಲ್ಲಿ ಇಡಲಿ ಅಂತ ಗೊತ್ತಿಲ್ಲ ಈಗ ಅವರಿಗೆ. ತಮ್ಮ ದುಡ್ಡು ಎಲ್ಲಿ ಇಡಲಿ ಅಂತೇಳಿ ಯೇಸ್ವಾಮಿ ಹೇಳಿದ್ದನ್ನು ಮರ್ತೇ ಬಿಟ್ಟಿದ್ದಾರೆ. ಈ ಲೋಕದಲ್ಲಿ ನೀವು ದುಡ್ಡು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಧನವನ್ನು ಸಂಪಾದನೆ ಮಾಡಬೇಡ್ರಿ. ಅವು ಕಿಲುವು ಹತ್ತಿ ಹೋಗ್ತದೆ, ಕಳ್ಳರು ಕನ್ನ ಕೊರೀತಾರೆ, ಎಲ್ಲ ಗೊತ್ತುಂಟು, ಆದರೆ ಮರ್ತೋಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಕೊರೋನಾ ಕಾಯಿಲೆ ಹಿನ್ನೆಲೆಯಲ್ಲಿ ದೇವರು ಬಹುಶಃ ಪಾಪ ನಮ್ಮ ನೆನಪಿಗೆ ತರ್ತಾ ಇದ್ದಾನೆ. ನೋಡಪ್ಪ, ನಿನ್ನ ದುಡ್ಡನ್ನು ಕರ್ತನ ಸೇವೆಗೆ ಕೊಡುವ ಬದಲು ಬ್ಯಾಂಕಿನಲ್ಲಿ ಮೂಟೆ ಹಾಕ್ತಾ ಇದ್ದೀಯಾ? ಕರ್ತನಿಗಾಗಿ ಖರ್ಚು ಮಾಡುವ ಬದಲು. ಕಳೆದಂಥ ಅನೇಕ ತಿಂಗಳುಗಳಲ್ಲಿ ಎಷ್ಟೋ ಜನ ಸೇವಕರಂಥವರು ದುಡ್ಡಿಲ್ಲದೆ ಕರ್ತನ ಸೇವೆಯನ್ನು ಮಾಡುವುದಕ್ಕಾಗದೆ ಸಂಕಟ ಪಡುವಂಥದ್ದನ್ನು ನೋಡಿಯೂ ಕೂಡ ಕಣ್ಣಿದ್ದು ಕಣ್ಣಿಲ್ಲದಂತೆ ವರ್ತನೆ ಮಾಡುವಂಥ ವಿಶ್ವಾಸಿಗಳನ್ನು ನಾನು ವ್ಯಕ್ತಿಗತವಾಗಿ ಬಲ್ಲೆ. ತಮ್ಮ ಸ್ವಾರ್ಥಕ್ಕೆ ಬೇಕಾದಷ್ಟು ದುಡ್ಡುಂಟು, ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಾದಷ್ಟು ಶೇಖರಣೆ ಮಾಡಿದ್ದಾರೆ. ಅವ್ರ ಲೆಕ್ಕಾಚಾರ ಅದು ಸಾಕಪ್ಪ ನಮಗೆ ಅಂತ. ಆದರೆ ದೇವರ ಸೇವೆಗೆ ಕೈ ತೆರೆದು ಕೊಡುವಂಥ ಮನಸ್ಸು ಅನೇಕರಲ್ಲಿಲ್ಲ. ಕಾರಣ ಏನು ಗೊತ್ತುಂಟ? ಆತ್ಮೀಕವಾದ ಜಿಪುಣತನ. ನೆನೆಸ್ಬೇಡ್ರಿ, ನಾನು ಕಳೆದ ಸಾರಿ ಹೇಳಿದ ಕಥೆಯಂತೆ ನಾವೇನು ಜಿಪುಣರಲ್ಲ ಅಂತ ನೆನೆಸ್ಬೇಡ್ರಿ. ದೇವರು ನಿನಗೆ ಕೊಟ್ಟದ್ದನ್ನು ನೀನು ದೇವರಿಗೆ ಹಿಂದಕ್ಕೆ ಕೊಡದೇ ಇರುವಂಥ ವ್ಯಕ್ತಿಯಾದರೆ ದೇವರ ಮುಂದೆ ನೀನು ಜಿಪುಣೆಯಾಗಿದ್ದಿ, ಲೋಭಿಯಾಗಿದ್ದಿ, ಮರೆತು ಬಿಡಬೇಡ. ಅನೇಕ ಸಾರಿ ಈ ನಮ್ಮ ಟಿ ವಿ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಬೇಕೋ ಬೇಡವೋ ಎಂಬಂಥ ಆಲೋಚನೆ. ಯಾಕಂದರೆ ಅನೇಕರು ನಮ್ಮ ಜೊತೆಯಲ್ಲಿರುವವರು ಸಹಾಯ ಮಾಡ್ತೇನೆ ಅಂತ ಹೇಳುವವರು ಏನು ಗೊತ್ತಿಲ್ಲದವರಾಗಿ ಸುಮ್ಮನೆ ಕೂತ್ಕೊಳ್ಬಿಟ್ರು. ನನ್ನ ಪ್ರಿಯರೇ, ಎಂಥ ದುಃಖಕರವಾದ ಸಂಗತಿ. ಆದರೆ ದೇವರು ತನ್ನ ಮಕ್ಕಳಿಗೆ ಕೊಟ್ಟ ಐಶ್ವರ್ಯ, ದೇವರು ತನ್ನ ಮಕ್ಕಳಿಗೆ ಅನುಗ್ರಹಿಸಿದಂಥ ಆಶೀರ್ವಾದ, ಅದು ಎಂದಿಗೂ ಕೂಡ ಮಿತಿ ಇಲ್ಲದ್ದೋ ನಿರ್ಬಂಧವಿಲ್ಲದ್ದೋ ಮಾತ್ರವಲ್ಲದೆ ಯಾರು ಕಸಿದುಕೊಳ್ಳುವುದಕ್ಕೆ ಆಗದ್ದು. ಆದುದರಿಂದ ಈ ನಮ್ಮ ಕಾರ್ಯಕ್ರಮದ ಹೆಸರೇ ಹಿಡನ್ ಟ್ರೆಷರ್ಸ್ ಎಂಬುದಾಗಿ. ಹಿಡನ್ ಟ್ರೆಷರ್ಸ್, ಮುಚ್ಚಿಡಲ್ಪಟ್ಟಂಥ ಒಂದು ನಿಕ್ಷೇಪ, ಮುಚ್ಚಿಡಲ್ಪಟ್ಟಂಥ ನಿಕ್ಷೇಪವ. ನನ್ನ ಪ್ರಿಯರೇ, ಈ ನಿಕ್ಷೇಪವನ್ನು ಈ ದಿವಸಗಳಲ್ಲಿ ತೆರೆಯುವುದಕ್ಕಿದ್ದೇವೆ, ಈ ನಿಕ್ಷೇಪವನ್ನು ನಾವು ಕಲಿಯುವುದಕ್ಕಿದ್ದೇವೆ. ಆದ್ದರಿಂದ ಪ್ರಾರ್ಥನಾ ಪೂರ್ವಕವಾಗಿ ಇದನ್ನು ಆಲೋಚನೆ ಮಾಡೋಣ. ಆಮೇಲೆ ನಾವು ಈ ಎಫೆಸದವರಿಗೆ ಬರೆದ ಪತ್ರಕ್ಕೆ ನಾವು ಬರುವಾಗ ಭಕ್ತನಾದಂಥ ಪೌಲನು ನಮಗೆ ಯೇಸು ಕ್ರಿಸ್ತನಲ್ಲಿರುವಂಥ ಐಕ್ಯಮತ್ಯ, our union with Jesus Christ, God makes us fellow heirs with Christ. ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾವು ಆತನೊಂದಿಗೆ ಒಂದೇ ಆತ್ಮವುಳ್ಳವರಾಗಿದ್ದೇವೆ. ಟು ಬಿ ಆಫ್ ಒನ್ ಸ್ಪಿರಿಟ್ ವಿತ್ ಹಿಮ್. ಎಂಥ ಅಗಮ್ಯವಾದಂಥ ಬೋಧನೆ, ಎಂಥ ಅಗಮ್ಯವಾದಂಥ ಸತ್ಯ. ವೆನ್ ವಿ ಆರ್ ಇನ್ ಕ್ರೈಸ್ಟ್, ನಾನು ಕ್ರಿಸ್ತನಲ್ಲಿರುವಾಗ
He is not ashamed to call us brothers. ನಮ್ಮನ್ನು ಸಹೋದರನೆಂದು ಕರೆಯುವುದಕ್ಕೆ ಆತನಿಗೆ ನಾಚಿಕೆ ಇಲ್ಲಂತೆ. ಇಬ್ರಿಯ 2:11 ನಾವು ಅದನ್ನು ನೋಡ್ತೇವೆ. And will share with us all that he possesses. ತನಗಿರುವುದೆಲ್ಲ ಆ ಆಸ್ತಿಯಲ್ಲಿ ನಮಗೆ ಪಾಲು ಕೊಡುತ್ತಾನೆ. ಆದುದರಿಂದಲೇ ಭಕ್ತನಾದಂಥ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಮೊದಲನೇ ಪತ್ರ 1ನೇ ಅಧ್ಯಾಯ 4ನೇ ವಚನದಲ್ಲಿ ಏನು ಹೇಳ್ತಾನೆ ಗೊತ್ತುಂಟಾ? ಎ ಚೈಲ್ಡ್ ಆಫ್ ಗಾಡ್ ವಿಲ್ ಶೇರ್ ವಿತ್ ಗಾಡ್ಸ್ ಪೊಸಿಷನ್ಸ್. ದೇವರ ಆಸ್ತಿಯಲ್ಲಿ ಪಾಲು ತಗೊಳ್ತಾನಂತೆ. ಅದು ಎಂಥ ಆಸ್ತಿ ಅಂತೆ ಗೊತ್ತಾ? an inheritance which is imperishable, undefiled, and will not fade away, reserved in heaven. ಪರಲೋಕದಲ್ಲಿ ನಮಗೋಸ್ಕರವಾಗಿ ಇಡಲ್ಪಟ್ಟಂಥ ಲಯ, ಕಳಂಕ, ಕ್ಷಯಗಳಿಲ್ಲದಂಥ ಬಾಧ್ಯತೆ ದೇವರು ನಿನಗೆ ಮತ್ತು ನನಗೆ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. Our riches are based on Christ's grace. ಕ್ರಿಸ್ತನ ಕೃಪೆಯ ಮೇಲೆ ನಿನ್ನ ಮತ್ತು ನನ್ನ ಐಶ್ವರ್ಯ ಅದು ಆತುಕೊಂಡದ್ದಾಗಿದೆ. Our riches are based on Christ's peace. ಆತನ ಸಮಾಧಾನ, His will, ಆತನ ಚಿತ್ತ, His kind intention, ಆತನ ಉದ್ದೇಶಗಳು, His purpose, ಆತನ ಗುರಿ, His glory, ಆತನ ಮಹಿಮೆ, His calling, ಆತನ ಕರೆಯುವಿಕೆ, His inheritance, ಆತನ ಬಾಧ್ಯತೆ, His power, ಆತನ ಬಲ, His love, ಆತನ ಪ್ರೀತಿ, His workmanship, ಆತನ ನಿರ್ಮಾಣ, His spirit, ಆತನ ಆತ್ಮನು, His gifts, ಆತನ ವರಗಳು, His sacrifice, ಆತನ ತ್ಯಾಗ, His strength, ಆತನ ಬಲ, His armor, ಆತ ನಮಗೆ ಕೊಡುವಂಥ ಆಯುಧಗಳು. ನನ್ನ ಪ್ರಿಯರೇ, ಇದು ನಮ್ಮ ಐಶ್ವರ್ಯ. ಈ ಐಶ್ವರ್ಯದ ಕುರಿತಾಗಿ ಭಕ್ತನಾದ ಪೌಲನು 1ನೇ ಅಧ್ಯಾಯದಿಂದ ಹಿಡಿದು 6ನೇ ಅಧ್ಯಾಯದವರೆಗೆ ಹೋಗ್ತಾನೆ. ಎಂಥ ಅಮೂಲ್ಯವಾದ ಆಶೀರ್ವಾದ! ದೇವರು ನಮಗೆ ಕೊಟ್ಟಂಥ ಆ ಒಂದು ಆಶೀರ್ವಾದದ ಆ ಸ್ಟೋರ್ ಹೌಸ್, ಉಗ್ರಾಣ ಅಂತ ಹೇಳ್ತೇವಲ್ಲ, ಎಫೆಸದವರಿಗೆ ಬರೆದ ಪತ್ರ ಅದು ದೇವರ ಒಂದು ಉಗ್ರಾಣವಾಗಿದೆ, ಆತ್ಮಿಕ ಉಗ್ರಾಣ. ಉಗ್ರಾಣದಲ್ಲಿ ಏನು ಮಾಡ್ತೇವೆ ನಾವು? ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡಿಡ್ತೇವೆ. ಸರ್ಕಾರದವರಿಗೆ ಒಂದು ಅವರದ್ದೇ ಉಗ್ರಾಣಗಳಿರುತ್ತದೆ. ಆಹಾರ ಧಾನ್ಯಗಳನ್ನು, ಬೇಕಾದಷ್ಟು ವಿಚಾರಗಳನ್ನು ಅಲ್ಲಿ ಕೂಡಿಡುವಂಥದ್ದು, ಇದಕ್ಕೆ ಉಗ್ರಾಣ ಅಂತ ಹೇಳೋದು. ನೀವು ನನ್ನ ಹತ್ರ ಎಫೆಸದ ಗ್ರಂಥ ಏನಪ್ಪ ಅಂತ ಕೇಳಿದರೆ, ದೇವರು ತನ್ನ ಮಕ್ಕಳಿಗೆ ಸಿದ್ಧಪಡಿಸಿರುವಂಥ ಒಂದು ಉಗ್ರಾಣ. ಎಫೆಸದವರಿಗೆ ಬರೆದ ಪತ್ರದ ಚುಟುಕಾದಂಥ ಒಂದು ವಿವರಣೆ ಹೇಳ್ತೀರಾ ಅಂತ ಕೇಳಿದರೆ ನಾನು ಹೇಳಬಹುದಾದದ್ದು ಇಷ್ಟೇ. ದೇವರು ತನ್ನ ಮಕ್ಕಳಿಗೆ, ಎಲ್ರಿಗಲ್ಲ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದಾರ ಅವರಿಗೆ ಆತನು ಕೊಡುವುದಕ್ಕಿರತಕ್ಕಂಥ ಎಲ್ಲ ವಿಧವಾದ ಐಶ್ವರ್ಯದ ಒಂದು ಉಗ್ರಾಣ, ಅದು ಎಫೆಸದವರಿಗೆ ಬರೆದ ಪತ್ರ. ನನ್ನ ಪ್ರಿಯರೇ, ದಿಸ್ ಈಸ್ ದ ಬ್ರೀಫ್ ಇಂಟ್ರಡಕ್ಷನ್. ಇದು ಒಂದು ಈ ಪತ್ರಿಕೆ ಒಂದು ಪೀಠಿಕೆ ಅಥವಾ ಮುನ್ನುಡಿ ಅಂತ ಹೇಳ್ಬೋದು. ಇವಾಗ ಈ ಒಂದು ಹಿನ್ನೆಲೆಯಲ್ಲಿ ನಾವು
ಈ ಪತ್ರದ ಕೆಲವು ವಿಷಯಗಳು ನಾವು ಕಲಿಯಬೇಕೀಗ. ಈ ಪತ್ರದಲ್ಲಿ ಭಕ್ತನಾದಂಥ ಪೌಲನು ಸಭೆಯ ರಹಸ್ಯವನ್ನು ನಮ್ಮ ಮುಂದಕ್ಕೆ ಇಡುತ್ತಿದ್ದಾನೆ. He is bringing before us the mystery of the church. ಸಭೆಯ ಒಂದು ರಹಸ್ಯ. ಅನೇಕ ಸಾರಿ ಚರ್ಚ್ ಅಂದರೆ ಏನೋ ನಮ್ಮದೇ ಆದಂಥ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇವೆ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಎಂಬುವಂಥದ್ದನ್ನು ಕಲಿಯುವಂಥ ಒಂದು ದೀನತೆ ನಮ್ಮಲ್ಲಿಲ್ಲ. ಅಥವಾ ನಮಗಿರುವಂಥ ತಪ್ಪು ತಿಳುವಳಿಕೆಯಲ್ಲಿಯೇ ಮುಂದೆ ಹೋಗ್ತೇವೆ. ನೋಡಿ, ನಾವು ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ ನಾವು ಒಂದು ತಿಳ್ಕೊಳ್ಬೇಕು, ವಿ ಆರ್ ಇನ್ ಹಿಸ್ ಬಾಡಿ. ನಾವು ಆತನ ಶರೀರದಲ್ಲಿದ್ದೇವೆ. ಮತ್ತು ಎಫೆಸ ಗ್ರಂಥ ಈ ಶರೀರ, ಅದಕ್ಕೆ ಅವನು ಕೊಟ್ಟ ಹೆಸರೇ ಸಭೆ. ಈ ದಿವಸ ನಮ್ಮಲ್ಲಿ ಅನೇಕರಿಗಿರುವ ತಿಳುವಳಿಕೆ ಏನು, ಸಭೆ ಅಂದರೆ ಬಿಲ್ಡಿಂಗ್, ಅಲ್ಲಿ ಇಲ್ಲಿ ಆ ಬಿಲ್ಡಿಂಗು ಈ ಬಿಲ್ಡಿಂಗೆಲ್ಲ ನೋಡಿ, ಅದು ನನ್ನ ಚರ್ಚು, ಇದು ನನ್ನ ಚರ್ಚು, ಇದು ಇಂಥ ಚರ್ಚು, ಅದು ಅವರ ಚರ್ಚು. ಅದನ್ನು ಹೇಳುವಾಗಲೇ ನಮಗೆ ಗೊತ್ತಾಗಬೇಕು ಇವನು ಪಾಪ ಆತ್ಮೀಕವಾದ ಮೂರ್ಖ ಅಂತ. ತಿಳುವಳಿಕೆ ಇಲ್ಲದೆ ಮಾತಾಡ್ತಾರೆ. ಆದ್ದರಿಂದ ಅಂಥವ್ರ ಜೊತೆಯಲ್ಲಿ ಹೆಚ್ಚು ಮಾತಾಡದಿರುವುದು ಒಳ್ಳೆಯದು. ದೇವರ ವಾಕ್ಯ ಹೇಳ್ತದೆ, ಮೂರ್ಖರ ಜೊತೆಯಲ್ಲಿ ಸಂವಾದಿಸಬೇಡ ಅಂತ. ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದವನು ವಾಕ್ಯದಲ್ಲಿ ಬರೆದವನು ಕುಡುಕನಿಗೆ ಸಮಾನ ಅಂತ. ಕುಡುಕನ ಹತ್ರ ಯಾರಾದರೂ ಮಾತಾಡಿದರೆ ಏನಾದರೂ ಲಾಭ ಉಂಟಾ? ನೀವು ಕುಡುಕನ ಹತ್ರ ಹೋಗಿ, ನೋಡಪ್ಪ ಹಾಗೆಲ್ಲ ಹೀಗೆ, ಏಯ್ ನಾನು ಹೇಳೋದು ಸರಿಯಪ್ಪ ಅಂತ ಕುಡುಕ ಹೇಳ್ತಾನೆ, ಹೌದಲ್ಲ? ಯಾಕೆ? ಅವನ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ಒಬ್ಬ ಮನುಷ್ಯನು ಆತ್ಮೀಕವಾದ ಪುನರ್ಜನ್ಮಕ್ಕೆ ಅವನು ಬಾರದಿದ್ದರೆ ಅವನ ತಿಳುವಳಿಕೆ ಎಷ್ಟು ಗೊತ್ತುಂಟ? ಇದೆ, ಬಿಲ್ಡಿಂಗನ್ನು ನೋಡಿ ಚರ್ಚೆ ಹೇಳುವುದು. The book of Ephesians focuses on the basic doctrine of the church. ಒಂದು ಸಭೆಯ ಮೂಲ ಬೋಧನೆಗಳನ್ನು ಅದು ನಮ್ಮ ಮುಂದೆ ಇಡುತ್ತದೆ. ವಾಟ್ ಇಟ್ ಈಸ್, ಅದು ಏನು, ಆ್ಯಂಡ್ ಹೌ ಬಿಲೀವರ್ಸ್ ಫಂಕ್ಷನ್, ಅದರಲ್ಲಿರುವ ವಿಶ್ವಾಸಿಗಳು ಯಾವ ರೀತಿಯಲ್ಲಿ ಅವರು ಕಾರ್ಯಾಚರಣೆ ಮಾಡ್ತಾರೆ. Now this truth about the church was revealed to Paul by God as a mystery. That's what we read in Ephesians 3:3. ಎಫೆಸ 3 ಮತ್ತು 3ನೇ ವಚನದಲ್ಲಿ ನಾವು ನೋಡುವ ಹಾಗೆ ಈ ಸಭೆಯ ಒಂದು ಸತ್ಯ ಭಕ್ತನಾದಂಥ ಪೌಲನಿಗೆ ದೇವರು ಒಂದು ರಹಸ್ಯವಾಗಿ ಕಲಿಸಿಕೊಟ್ಟ. ಆದ್ದರಿಂದ ಮುಂದಕ್ಕೆ ಆತನು ಅದೇ ಎಫೆಸದವರಿಗೆ ಬರೆದ ಪತ್ರದಲ್ಲಿ ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ನಾವು 4 ಮತ್ತು 5ನೇ ವಚನದಲ್ಲಿ ಆತನು ಏನು ಹೇಳ್ತಾ ಇದ್ದಾನೆ ಗೊತ್ತುಂಟಾ? ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ನೋಡ್ರಿ, ಇದು ಪೌಲನು ಹೇಳ್ತಿರುವಂಥ ಒಂದು ಸತ್ಯ. This mystery which had been hidden even from Israel, ಇಸ್ರಾಯೇಲ್ಯರಿಗೂ
ಬಚ್ಚಿಡಲ್ಪಟ್ಟಿದ್ದಂಥ ಈ ಒಂದು ರಹಸ್ಯವು, ಈ ರಹಸ್ಯ ಯಾರಿಗೆ ಗೊತ್ತಿರಲಿಲ್ಲ? ಇಸ್ರಾಯೇಲ್ಯರಿಗೂ ಗೊತ್ತಿರಲಿಲ್ಲ. ಅದು ಅವರಿಗೆ ಗುಪ್ತವಾಗಿತ್ತು. ನೋಡ್ರಿ, ನಾವು ದೇವರ ವಾಕ್ಯಕ್ಕೆ ಬರುವಾಗ ಅದೇ 3ನೇ ಅಧ್ಯಾಯದಲ್ಲಿ ನಾವು ನೋಡತಕ್ಕಂಥ ಒಂದು ವಚನ ಏನದು? ಪೌಲನು ಹೇಳ್ತಾನೆ 6ನೇ ವಚನದಲ್ಲಿ, ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಂದ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ ಎಂಬುದಾಗಿ. ಯಾವುದಂತೆ ಈ ರಹಸ್ಯ? ಪೌಲನು ಹೇಳ್ತಾ ಇದ್ದಾನೆ ಅಲ್ಲಿ. ಅದು ಯಾವ ರಹಸ್ಯ? ಅದ್ಯಾವುದೋ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು. 3 ವಿಷಯ ಸ್ಪಷ್ಟೀಕರಣ ಕೊಡ್ತಾ ಇದ್ದಾನೆ. ಇದೊಂದು ಪಾಪ ಯಹೂದ್ಯರಿಗೆ ನುಂಗಲಾರದ ತುತ್ತು. ಏನಪ್ಪ? ನಮ್ಮೊಟ್ಟಿಗೆ ಬಾಧ್ಯರ, ನಾವು ಅಬ್ರಹಾಮನ ಮಕ್ಕಳು. ಏನಪ್ಪ ಆ ದೇಹದಲ್ಲಿ ನಾವು ಅಂಗಗಳ? ಹೌದಪ್ಪ, ಹೌದು. ಅಬ್ರಹಾಮನಿಗೆ ಉಂಟಾದಂಥ ವಾಗ್ದಾನದಲ್ಲಿ ಇವರು ಪಾಲುಗಾರರು. ಯಾರು ಇವರು? ಇವರೇ ಕ್ರೈಸ್ತ ವಿಶ್ವಾಸಿಗಳು. ಇದು ಯಾರಿಗೆ ನುಂಗಲಾರದ ತುತ್ತಾಯಿತೋ? ಯಹೂದ್ಯರಿಗೆ. ಆದ್ದರಿಂದ ಅವರ ಮಧ್ಯದಲ್ಲಿ ಬಹಳ ಪ್ರಸಿದ್ಧನಾದಂಥ ಯಹೂದ ನಾಯಕನಾಗಿದ್ದಂಥ ಸೌಲನು ಕ್ರೈಸ್ತರನ್ನು ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದ. ಇದ್ಯಾವುದಪ್ಪ ಒಂದು ಹೊಸ ಜನಾಂಗ, ಇದ್ಯಾವುದು ಯೇಸು ಯೇಸು ಅಂತ ಹೇಳ್ತಾರಲ್ಲ. ನನಗೆ ಗೊತ್ತದ್ದದ್ದು ಒಂದೇ ಒಂದು, ಯೆಹೋವ ದೇವರು, ಯೆಹೋವ ದೇವರು. ಇದ್ಯಾವುದೋ ಯೇಸು. ನಮಗೆ ಗೊತ್ತು ಒಂದೇ ಒಂದು, ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟರೆ ಬೇರೆ ದೇವರುಗಳಿಲ್ಲ. ಇದ್ಯಾವುದು ಇನ್ನೊಂದು ದೇವರು? ಯೇಸು. ಅರ್ಥ ಆಗಲಿಲ್ಲ ಅವರಿಗೆ. ನನ್ನ ಪ್ರಿಯರೇ, ನಾವು ಒಂದು ತಿಳ್ಕೊಳ್ಬೇಕು, ಆತ್ಮೀಕವಾದ ಸತ್ಯಗಳು ಅರ್ಥ ಆಗಬೇಕಾದರೆ ದೇವರ ಪರಿಶುದ್ಧಾತ್ಮನು ನಮಗೆ ತಿಳಿಯಪಡಿಸಬೇಕು. ಈ ಸತ್ಯಾರ್ಥಗಳ ಕುರಿತಾಗಿ ಭಕ್ತನಾದಂಥ ಪೌಲನು ತನ್ನ ಪತ್ರದಲ್ಲಿ ವಿವರಿಸುತ್ತಿದ್ದಾನೆ. ಇನ್ ಕ್ರೈಸ್ಟ್ Jew and Gentile alike would henceforth be one in his body, the church. ಆದ್ದರಿಂದ ಚರ್ಚ್, ಸಭೆ ಎಂಬುದಾಗಿ ಹೇಳಿದರೆ ಏನು ಅರ್ಥ? ಯೇಸುವಿನ ಶರೀರ. ಯಹೂದ್ಯರು ಮತ್ತು ಈ ರೀತಿಯಲ್ಲಿ ನಂಬಿಕೆಗೆ ಬಂದವರು ಅವರು ಒಂದಾಗಿರ್ತಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ಅಮೂಲ್ಯವಾದಂಥ ಒಂದು ಸೊತ್ತು ಗನಿ, ಟ್ರೆಷರ್ ಹೌಸ್, ಎಫೆಸದವರಿಗೆ ಬರೆದ ಪತ್ರಿಕೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನ. ಮುಂದಿನ ದಿನಗಳಲ್ಲಿ ಇದನ್ನು ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಕೊಟ್ಟು ನಡೆಸಲು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್.
ಇದು